ರಾಮದುರ್ಗದ ಪೆಟ್ರೋಲ್ದಲ್ಲಿ ಇ20 ಗಾಡಿಗಳಿಗೆ ಒಳ್ಳೆಯದಾ ಅಥವಾ ಇಲ್ಲ? ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರಾಮದುರ್ಗದ ಪೆಟ್ರೋಲ್ದಲ್ಲೂ ಇ20 ಬಂತ. ಏನಿದು ಇ20? ಏನಿದು ಇ20 ಬಗ್ಗೆ ಈ ವಿಡಿಯೋ ಒಳಗೆ ನೋಡೋಣ. ಈ ನಮ್ಮ ರಾಮದುರ್ಗದ ಪೆಟ್ರೋಲ್ ಬಂಕ್ನಲ್ಲಿ ಇ20 ಬಂತ ಅಥವಾ ಇಲ್ಲ ಅಂಥೇಳಿ ಇವತ್ತು ನೋಡೋಣ. ಇ20ಇಂದ ಯಾಕೆ ಗಾಡಿಗಳು ಹಾಳಾಗ್ತಿದಾವೆ ಮತ್ತು ಯಾಕೆ ಗಾಡಿಗಳನ್ನು ಇ20 ಹಾಕೋದ್ರಿಂದ ಮೈಲೇಜ್ ಕಡಿಮೆ ಆಗ್ತಿದೆ, ಯಾಕೆ ಜನರು ಇದಕ್ಕೆ ಇ20ಗೆ ವಿರೋಧನ ವ್ಯಕ್ತಪಡಿಸ್ತಿರ್ತಾರೆ, ಬೇಡ ನಮಗೆ ಇ20 ಅಂತಿದ್ದಾರೆ. ಆದರೂ ಕೂಡ ಯಾಕೆ ಸರ್ಕಾರ ಇ20 ಒಂದು ಇಥಿನಾಲ್ ಬ್ಲೆಂಡೆಡ್ ಪೆಟ್ರೋಲನ್ನು ಯಾಕೆ ಪೆಟ್ರೋಲ್ ಪಂಪ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಏನದು ರಾಮದುರ್ಗದಲ್ಲೂ ಇ20 ಬಂತಾ ಇಲ್ವಾ ಅನ್ನೋದು ಈ ವಿಡಿಯೋ ಒಳಗೆ ನೋಡೋಣ. ಸೊ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಆಮೇಲೆ ರಾಮದುರ್ಗದ ಇಂಡಿಯನ್ ಆಯಿಲ್ ಆಗಿರ್ಬೋದು, HP ಆಗಿರ್ಬೋದು, ಯಾವ ಪೆಟ್ರೋಲ್ ಪಂಪ್ನಲ್ಲಿ ಇನ್ನೂ ಕೂಡ ಇಥೆನಾಲ್ ಬಂದಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಮ್ಮ ರಾಮದುರ್ಗದ ಪೆಟ್ರೋಲ್ ಪಂಪ್ದಲ್ಲಿ ಯಾವ ಪೆಟ್ರೋಲ್ ಪಂಪಲ್ಲಿ ಇಥೆನಾಲ್ ಇದೆ ಅಥವಾ ಎಲ್ಲಿ ಇಥೆನಾಲ್ ಅವೈಲೇಬಲ್ ಇದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಮ್ಮ ಚಾನಲ್ ಒಳಗೆ ಹಾಕ್ತೀವಿ. ಸೊ ಅಷ್ಟೊಳಗೂ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಾಗ. ನಿಮ್ಮ ಅಭಿಪ್ರಾಯನ ಇ20 ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಗಾಡಿಗಳಿಗೆ ಇ20 ಒಳ್ಳೆಯದಾ ಅಥವಾ ಏನಿದು ಇ20 ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.